ಕೊನೆಯ ದಿನದ ಶೂಟಿಂಗ್ ಮುಕ್ತಾಯವಾಗಿದೆ. ಸುಷ್ಮಾ ರಾವ್ ಅವರ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಗಿರ್ಮಿ ಕನ್ನಡ TV ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಕೊನೆಯ ದಿನದ ಶೂಟಿಂಗ್ ಆಗಿದೆ. ಕಲಾವಿದರು ಈ ಸೀರಿಯಲ್ನ ಕೊನೆಯ ದಿನದ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನೊಂದು ಕಡೆ ಸುಷ್ಮಾ ರಾವ್ ಆಗ್ತಿರುವ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಭಾಗ್ಯಲಕ್ಷ್ಮಿ ಸೀರಿಯಲ್ ಟೀಮ್ ಕೇಕ್ ಕಟ್ ಮಾಡಿ ಕೊನೆಯ ದಿನದ ಶೂಟಿಂಗ್ ಮಾಡಿದೆ. ಕಲಾವಿದರು ಒಂದೆರಡು ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಚಂದ್ರು ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. 550 ಸಿನಿಮಾಗಳಲ್ಲಿ ನಟಿಸಿದರೂ ಕೂಡ ನಾನು ಮೊದಲ ಸಿನಿಮಾ ಧಾರಾವಾಹಿ ಎಂದೇ ತಿಳಿದುಕೊಂಡು ನಟಿಸುತ್ತಿದ್ದೇನೆ. ನಾನು ಹೇಳಿದ ಮೇಲೆ ನಟಿಸೋದಿಲ್ಲ. ಸೌಜನ್ಯ ಸನ್ನಡತೆ ಇಟ್ಟುಕೊಂಡು ನಟಿಸಿ, ಕೊನೆಯವರೆಗೂ ನಿಮಗೆ ಒಳ್ಳೆಯದಾಗುತ್ತೆ ಎಂದು ಮುಖ್ಯಮಂತ್ರಿ ಚಂದ್ರು ಅವರು ಹೇಳಿದ್ದಾರೆ. ನಾನು ಈ ಧಾರಾವಾಹಿ ತಂಡವನ್ನು ತುಂಬ ಮಿಸ್ ಮಾಡಿಕೊಳ್ತೇನೆ, ತಂತ್ರಜ್ಞರನ್ನು ಮಿಸ್ ಮಾಡಿಕೊಳ್ಳುತ್ತೇನೆ ಎಂದು ಭಾಗ್ಯ ಪಾತ್ರಧಾರಿ ಸುಷ್ಮಾ ಕೆ. ರಾವ್ ಅವರು ಕಣ್ಣೀರು ಹಾಕಿದ್ದಾರೆ. ಯಾವಾಗಲೂ ನಗುನಗುತ್ತಾ ಎಲ್ಲರ ಕಾಲಿಳಿಯುತ್ತಾ ಸುಷ್ಮಾ ಅವರು ಈ ಬಾರಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಅಂತಲೇ ಹೇಳ್ಬಹುದು. 2022ರಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಆರಂಭವಾಯಿತು. 4 ವರ್ಷಗಳ ಕಾಲ ಈ ಸೀರಿಯಲ್ ಪ್ರಸಾರ ಆಗಿತ್ತು ಅಂತಲೇ ಹೇಳ್ಬೋದು. ಓಕೆ ಗೈಸ್, ಮುಂದಿನ ಸಿಗೋಣ. ಯಾವುದೇ ಕೊನೆಯ ಹಂತಕ್ಕೆ ಬರುವಾಗ ಬೇಸರ ಆಗೋದು ಮುಖ್ಯ. ಕೊನೆ ಅಂತ ಹೇಳಿದರೆ ಎಲ್ಲದು ಕೊನೆ ಆಗಿರಲ್ಲ. ಪೂರ್ಣ ವಿರಾಮ ಆದಮೇಲೆ ಒಂದು ಹೊಸ ವಾಕ್ಯದ ಆರಂಭ ಆಗುತ್ತದೆ. ಅದೇ ರೀತಿ ಕೊನೆ ಆದಮೇಲೆ ಯಾವುದೋ ಒಂದು ಹೊಸತನ ಇರುತ್ತೆ ಅಂತ ಹೇಳ್ತಾ ಲವ್ ಯು ಸೋ ಮಚ್. ಥ್ಯಾಂಕ್ ಯು.